ಬಾಬಾ ಬಾಬಾ ರೋ ಶಿವ ಬಾಬಾ ರೋ ಶಿವ ಬಾಬಾ ರೋ ಶಿವ ಬಾಬಾ ಅಣ್ಣ ನನ್ನ ಊರು ಅಣ್ಣ ನನ್ನ ಎದುರು ಕೆಂಚನಲ್ಲಿ ಕೆಂಚ ಕಾಣನು ರಾಜರಗಿರಿ ನಗ ಬಿಟ್ಟ ನೋಡ ಹುಡಿ ಕಣ್ಣ ಶಂಕರ ಶಿವ ಶಂಕರ ತಗ 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 ಬಚಟ್ಟು ಬೀಳುವ ಕಲ್ಲಿ ಎದುರಿಗೆ ಈ ಶ್ರೀಮಂತನ ಗಾಡಿ ಬರುವುದು ಕಾಣಿಸುವುದಿಲ್ಲವೇ ನಿನಗೆ? ಮಗನೇ ಗಿರಾಮ್ಕೋರ್ ಎಂದು ಮಾತನಾಡಿದರೆ ನಿನ್ನನ್ನು ಮುಟ್ಟಿಲ್ಲ ಎನಿಸಿಬಿಟ್ಟನು. ಇಷ್ಟು ರೋಡು ನಿಂದ ನಿಮ್ಮ ಅಪ್ಪಂದ. ಲೇ ಮಂಕೆ, ಈ ಶ್ರೀಮಂತ ಯಾರೆಂದು ತಿಳಿದುಕೊಂಡು ಮಾತನಾಡು ಮಗನೇ. ಲೇ ಕುತ್ತೆ, ನೀ ಯಾರಾದರೆ ನನಗೇನು, ಯಾರೆಂದು ತಿಳ್ಕೊಂಡು ಮಾತನಾಡುವ ಅವಶ್ಯಕತೆ ನನಗೆಲ್ಲ. ಇನ್ನೊಂದು ಸಾರಿ ನೀನು ನನಗೆ ಸೊಕ್ಕಿನಿಂದ ಬಗಳಿದರೆ ನಿನ್ನನ್ನು ಏಕ್ ಮಾಡ್ದೋತ್ತು ಕೂಡ ಮಾಡ್ತೇನೆ. ಬಾಲ ಹುಷಾರ್. ಲೇ ಸೊಕ್ಕಿನ ಕೊಂಡೆ, ಈ ಶ್ರೀಮಂತನಿಗೆ ಬಾಯಿಗೆ ಬಂದಂತೆ ಬೊಗಳೆ ಕೊಳೆದುಕೊಳ್ಳಬೇಡ ನಿನ್ನ ಪ್ರಾಣವೆಂಬ ಪಕ್ಷಿಯನ್ನು. ಪ್ರಾಣ ನನ್ನ ಪ್ರಾಣ ತೆಗಿತೀನೆಂದು ಬಂದು ನಿಮ್ಮಂತ ಸಾಸೂರ ಸರದಾರರಿಗೆ ಈ ಕರ್ಣನ ಒಂದು ಕೂದಲೊಳಿಸಲು ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಈ ಶ್ರೀಮಂತನೆಂದರೆ ಹರಿಹರ ಬ್ರಹ್ಮಾದಿಗಳೇ ಶರಣೆಂದು ಸಲಾ ಮುಡಿಯುತ್ತಿರುವಾಗ ಸಾಧ್ಯ ಅಸಾಧ್ಯದ ಮಾತು ಈ ಶ್ರೀಮಂತನ ವಂಶದಲ್ಲಿಯೇ ಬಂದಿಲ್ಲ.
ಅಂಥದ್ರಲ್ಲಿ ನೀನೇನು ಕಳ್ಳರ ಗುರು ಕಾಡುಗೊಳ್ಳ ದಂತಚೋರ ವೀರಪ್ಪನ ಅವರಪ್ಪ ನಾನು. ಹಾಗಾದರೆ ನೀನು ಅಷ್ಟೊಂದು ಶೂರನಿರುವೆಯಾ? ಶೂರ ಅಷ್ಟಲ್ಲೇ ಧೀರನು ಹೌದು. ಲೇ ಸೊಕ್ಕಿನ ಕೊಂಡೆ, ಮೈ ಮೇಲೆ ಕಬುರಿಲ್ಲದೆ ಈ ಶ್ರೀಮಂತನಿಗೆ ಬಾಯಿಗೆ ಬಂದಂತೆ ಬೊಗಳೆ ವಾದಿಸಿದರೆ ನಿನ್ನನ್ನು ಇದೇ ಪೆಸ್ತೋಲಿನ ತುಂಡರಿಸಿ ಚೆಲ್ಲುತ್ತೇನೆ. ಎಚ್ಚರ! ಕರ್ಣನ ಪ್ರಾಣ ತೆಗಿ ಲೇ ನನ್ನ ಸತ್ತನ ಮರ್ದನ ಮಗನೇ, ಪಿಸ್ತೂಲು ತೋರಿಸಿದರೆ ಎದುರುವಿನೆಂದು ತಿಳಿದಿರುವಿಯಾ? ಅದೇ ಮಾತು ನಿಜವಾದರೆ ಆಕಲೇ ನನ್ನೆದೆಗೆಗೊಂಡು ಸುತ್ತ 25 ಹಳ್ಳಿಗಳಿಗೆ ಶ್ರೀಮಂತ ಸಿಂಹನೆನಿಸಿಕೊಂಡಿರುವ ನನಗೆ ಎಷ್ಟೊಂದು ಸೊಕ್ಕಿನಿಂದ ಮಾತನಾಡುತ್ತಿರುವೆಯಲ್ಲ, ಯಾರು ನೀನು? ನಾನು ಬಡವರ ಬಂಧು, ಮೇಲಾಗಿ ನಿಮ್ಮಂತ ಶ್ರೀಮಂತರ ಚಂಡರು ರುಂಡ ಚಂಡಾಡಲು ಸಿದ್ಧನ ಜಗದೇಕ ವೀರ ಗಂಡುಗಲಿಗಣ್ಣ. ಗಂಡುಗಲಿಗಳ ಗಂಡ? ಲೇ ಗಂಡುಗಲೇ, ನಿನ್ನಂತೆ ಗಂಡುಗಲಿಗಳು ಎಂದು ಬಂದ ಎಷ್ಟೋ ಜನ ಶೂರಾದಿಶೂರರ ಪ್ರಾಣ ತೆಗೆದು ಪರಮಾತ್ಮನ ಪಾದಕ್ಕೆ ಪಾರ್ಸಲ್ ಮಾಡಿದ್ದಾನೆ ಈ ಶ್ರೀಮಂತ ಪ್ರತಾಪ. ಬದುಕುವ ಆಸೆ ನನಗಿಲ್ಲ. ಸುಮ್ಮನೆ ನಾ ಹೇಳಿದಂತೆ ಕೇಳೆ, ಎಲ್ಲಿಂದ ಹೊರಟುವಾಗ? ಬದುಕುವ ಆಸೆ ನನಗಿಲ್ಲ. ಇಲಿಯಾಗಿ 100 ವರ್ಷ ಬಾಳುವುದಕ್ಕಿಂತ ಹುಲಿಯಾಗಿ ಒಂದೇ ಒಂದಿನ ಬಾಳುತ್ತೇನೆ ಹೊರತು ನಿಮ್ಮಂತ ಬಂಡರಿಗೆ ಮುಂದಿಟ್ಟ ಹೆಜ್ಜೆ ಹಿಂದೆ ಇಡುವುದು ಈ ಟೈಗರ್ ಕರ್ಣನ ವಂಶದಲ್ಲಿ ಬಂದಿಲ್ಲ, ಮುಂದೆ ಬರುವುದಿಲ್ಲ. ಬಿ ಕೇರ್ಫುಲ್. ಓಹೋ, ಇವನು ಅಂಡರ್ ವರ್ಲ್ಡ್ ರೌಡಿ ಇದ್ದರೂ ಇರಬಹುದು. ಇಂತಹ ಸಮಯದಲ್ಲಿ ಇವನ ಜೊತೆ ವೈರತ್ವ ಸರಿಯಲ್ಲ. ನಾನು ಮಾಡುತ್ತಿರುವ ಕಳ್ಳತನ ಸ್ಮಗ್ಲಿಂಗ್ ವ್ಯಾಪಾರದಲ್ಲಿ ಇವನನ್ನು ಸೇರಿಸಿಕೊಂಡರೆ ಇಡೀ ದಿಲ್ಲಿಗೆ ಕುಬೇರನಾಗೆ ದಿಲ್ಲಿ ಅಂಡರ್ ವರ್ಲ್ಡ್ ಅನ್ನೇ ನನ್ನ ಕಿರುಬೆರಳಿನಲ್ಲಿ ಆಟ ಆಡಿಸುವುದರಲ್ಲೇ ಸಂದೇಹವಿಲ್ಲ. ಯಾಕೆ ಪ್ರತಾಪ್? ಬಟ್ ಇವನಿಂದಲೇ ನನ್ನೆಲ್ಲ ಕಾರ್ಯಗಳನ್ನು ಸಾಧಿಸಿ ಕೊನೆಗೆ ಸಮಯ ಸಾಧಿಸಿ ಇವನನ್ನು ಕೊಲೆಗೈದರಾಯಿತು. ಯಾಕೆ ಪ್ರತಾಪ? ಬರಸಿಡಲಂತೆ ಬಡ ಬದುಕನಾಗಿ ನಿಂತು ಬಿಟ್ಟೆ. ನೋಡು ಕರ್ಣ, ಇಂದಿನಿಂದ ನಾವಿಬ್ಬರು ಒಂದಾಗೋಣ, ಏನಂತೀಯ? ನಾನೇ ಈ ಪ್ರತಾಪನ ಲಾರಿ ಹಿಡಿದಿದ್ದು ಮಾಲನ್ನು ಬಡವರಿಗೆ ಹಂಚಿದ್ದು ಈ ಪ್ರತಾಪನಿಗೆ ಗೊತ್ತಿಲ್ಲವೆಂದು ಕಾಣುತ್ತದೆ. ಈ ವಿಷಯವನ್ನು ಪ್ರತಾಪ್ಗೆ ತಿಳಿಸೋದು ಬೇಡ, ಮುಂದೆ ಸಮಯ ಬಂದಾಗ ತಿಳಿಸಿದ್ರಾಯ್ತು. ನೋಡು ಪ್ರತಾಪ್, ಗರುಡ ಸರ್ಪದಂತೆ ಇಂದ್ರವನ ಒಂದಾಗಲು ಅದು ಹೇಗೆ ಸಾಧ್ಯ? ನೋಡು ಕರ್ಣ, ನೀನು ಮನಸ್ಸು ಮಾಡಿದರೆ ಅದರಲ್ಲಿ ಸಂದೇಹವಿಲ್ಲ. ನಾನು ಮಾಡುತ್ತಿರುವ ಕಳ್ಳತನ ಸ್ಮಗ್ಲಿಂಗ್ ವ್ಯಾಪಾರದಲ್ಲಿ ನೀ ಶಾಮೀಲಾದರೆ ಬಂದ ಲಾಭದಲ್ಲಿ ನನಗೆ 50, ನಿನಗೆ 50. ಓಕೆ ತಾನೇ? ಓಕೆ ಪ್ರತಾಪ್, ಓಕೆ. ಆದ್ರೆ ಈ ಅವರದಲ್ಲಿ ಒಂದು ಕಂಡೀಷನ್. ನಿನ್ನಲ್ಲಿ ನಾನು ತಲೆ ಕಡಿಯದೆ ಬಿಡೋದಿಲ್ಲ. ಓಕೆ? ನೋ 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 ನೋ, ಮಾತು ಕೊಟ್ಟು ಮರಳಿ ಬೀಳುವಂತ ಕಚುಡ ಮನುಷ್ಯ ನಾನಲ್ಲ. ಎಂದಿನಿಂದ ನಾವಿಬ್ಬರು ಪಾರ್ಟ್ನರ್ಸ್. ನಮ್ಮಿಬ್ಬರ ನಡುವೆ ನಡೆದ ವಾದ ವಿವಾದವನ್ನು ಒಂದು ಕೆಟ್ಟ ಗಳಿಗೆ ಎಂದು ಮರೆತು ಬಿಡೆ. ಬನ್ನಿ ಮನೆಗೆ ಹೋಗೋಣ.
ಇಲ್ಲ ನಂದು ಬೇರೆ ಕೆಲಸ ಇದೆ. ನಾನೇ ಬರ್ತೇನೆ. ಆಯ್ತು, ನಾನಿನ್ನು ಬರುತ್ತೇನೆ. ಪುತ್ತೂರಲ್ಲಿ ನಿನ್ನಂತ ಸೂರ್ಯರಲ್ಲಿ ತಂದಾರೋ ತಂದಾರೋ ಜಗವೆಲ್ಲ ತಂದಾರೋ 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 ಜಗವೆಲ್ಲ ತಂದಾರೋ ಬಾರೋ ಬಾರೋ ನನ್ನ ರಾಜಕುಮಾರ. ಹೋಗು ಹೋಗು ಪ್ರತಾಪ್ ಹೋಗು. ನಿನಗೇಕೆ ತಿಳಿತದೆ ಈ ಕರ್ಣನ ಸೇಡಿನ ತಂತ್ರ? ಕರ್ಣ ನಿನ್ನ ಪಾರ್ಟ್ನರ್ ಆಗಿದ್ದು ನಿನ್ನ ಮನೆ ಸೇರಿಸಿ ನಿನ್ನನ್ನು ಉದ್ಧಾರ ಮಾಡುವುದಕ್ಕಲ್ಲ. ಈ ನಿನ್ನ ಕರ್ಣ ಮನೆ ಸೇರಿಸಿಕೊಳ್ಳೋದು ಯಾಕೆ ಗೊತ್ತಾ? ನನ್ನ ತಂದೆ ತಾಯಿ ತಮ್ಮಂದರ ಕೊಲೆ ಮಾಡಿದ ವ್ಯಕ್ತಿ ಯಾರಿದು ತಿಳಿದುಕೊಂಡು ಅವರನ್ನು ಈ ಭೂಮಿಯಿಂದ ಪರಲೋಕಕ್ಕೆ ಕಳಿಸುವುದಕ್ಕೆ. ಪ್ರತಾಪ್, ಮಂಡ್ಯದ ಗುಂಡಿಗೆ ನೀನಿಗೆ ಗೆದ್ದರೆ ಇನ್ನು ಮುಂದೆ ತಡೆದಿಕೋ ಈನಿಕೋ ರೌಡಿ ಟೈಗರ ಸೇಡಿನ ಬಡತವನ್ನ. ಯಮನೂರು ಇವರಿಗೆ ಬಸಮ್ಮ ಗಂಡ ಛತ್ರಪ್ಪ ತಳವಾರ್ ಸಾಕಿನಹಳ್ಳಿ ಅರ್ಧ ತೊಲಿ ಬಂಗಾರ ಹಾಗೂ 501 ರೂಪಾಯಿ. ಗಂಗಪ್ಪ ಡಬ್ಬೇರ್ಮಡುಗು 5 ತೊಲಿ ಬೆಳ್ಳಿ 101 ರೂಪಾಯಿ. ಸಾಮಮ್ಮ ತೋರಣದಿನ್ನಿ 10 ತೊಲಿ ಬೆಳ್ಳಿ 1 ಕಡ್ಗ 101 ರೂಪಾಯಿ. ಶಿವಪ್ಪ ಶಾಸ್ತ್ರಿ ಕಂದಗಲ್ ಸಾಕಿನ ಜಾಲ್ಯಾಳ್ 1 ಬ್ರಾಸ್ಲೈಟ್. ಶರಣಪ್ಪ ಈಶಪ್ಪ ಬನಿಗೋಳು ಸಾಕಿನ ಗೋತಿಗಿ 2.5 ತೊಲಿ ಬೆಳ್ಳಿ ಇವರು ಬಂದು ಸ್ವೀಕರಿಸಬೇಕು. ಹಾಗೂ ಅದೇ ರೀತಿಯಾಗಿ 500 ರೂಪಾಯಿ ಕಳಕಪ್ಪ ಬಿ ಟೆಂಗುಂಟಿ, 500 ರೂಪಾಯಿ ದಾದ್ಪೀರ ಎಚ್ ಮುಲ್ಲಾ, 500 ರೂಪಾಯಿ ಹನುಮಪ್ಪ ಬಿ ಮುದ್ಗಲ್, 500 ರೂಪಾಯಿ ಗದ್ದಪ್ಪ ಎಸ್ ಗೌಂಡಿ, 200 ರೂಪಾಯಿ ನಬಿಸಾಬ್ ಎಚ್ ಮುಲ್ಲಾ, 100 ರೂಪಾಯಿ ರಾಜಪ್ಪ ಬೆನ್ಕುಂಡೋಣಿ, 200 ರೂಪಾಯಿ ಸುಭಾಷ್ ಆರ್ ಬೂದಿಯಾಳ್ ಅವರು ಸ್ವೀಕರಿಸಬೇಕು. ಅದೇ ರೀತಿಯಾಗಿ ಶಿವರಾಜ್ ಹುಲಗುಡ್ಡಿ ಅವರಿಗೆ ಬಸಮ್ಮ ನಾಯ್ಕರ್ ಸಾಕಿನ ಸಂತೆಕೆಲ್ಲೂರು 201 ರೂಪಾಯಿ ಕೊಟ್ಟಿರ್ತಾರೆ, ಅವರು ಬಂದು ಸ್ವೀಕರಿಸಬೇಕು. ಹಾಗೂ ಅದೇ ರೀತಿಯಾಗಿ ಹನುಮಂತಪ್ಪ ನಾಯ್ಕರ್ ಸಾಕಿನ ಸಂತೆಕೆಲ್ಲೂರು ಇವರು ಬಸವರಾಜ್ ಹುಲಿಗುಡ್ಡಿ ಅವರಿಗೆ 201 ರೂಪಾಯಿ ಕೊಟ್ಟಿರ್ತಾರೆ, ಅವರು ಬಂದು ಸ್ವೀಕರಿಸಬೇಕು. ಒಂದು ಹನುಮಂತ ಭೀಮಪ್ಪ ತಳವಾರ ಸಾಕ್ಯನ್ ಗೋತ್ಗಿ, 1001 ಶಿವಮ್ಮ ನಿಂಗಪ್ಪ ಕಂದಗಲ್ ಸಾಕ್ಯನ್ ಕಂದಗಲ್ ಗುಡ್ಯಾಳರ್, 701 ರೂಪಾಯಿ ಶಶಿಧರ್ ಬಾಲಪ್ಪ ಗುರಿಕೆರ್ ಸಾಕ್ಯನ್ ಗೋತ್ಗಿ, 2001 ರೂಪಾಯಿ ಶಿವಮ್ಮ ರಾಂಪುರ್ ಸಾಕ್ಯನ್ ರಾಂಪುರ್, 5000 ಬಸವರಾಜ ಪೊಲೀಸ್ ಸಾಕ್ಯನ್ ಗೋತ್ಗಿ ಬನಿಗೋಳ.
ಬೆಂಗಾಲಿ ಬಡಗಿನ ಚಿಂಗಾರಿ ಹುಡುಗಿನ ಕಿಚ್ಚಾರಿ ಸೋನು ಯಾರಲ್ಲ ಹಳ್ತಾಳೆ ಹಳ್ತಾಳೆ ಐಶ್ವರ್ಯ ಹಳ್ತಾಳೆ ಬಾಲಿವುಡ್ ಬರ್ಬೇಡ ದಮ್ಮಯ್ಯ ಅಂತಾಳೆ ಬೀರು ಬಾಟ್ಲೆ ಅಲ್ರಿ ದೈವ ಈ ಚಿತ್ರ ಬಡಾಗ ಆ ದೇವರ ಮದುವೆ ಮೂರು ಅಕ್ಷರ ಬರ್ತಾನ ಇಲ್ಲ ಅಂತೇನೆ ಎಲ್ಲಾರು ಹುಡುಗಿಯರು ಬರ್ತಾರ ಒಯ್ಯಾರ ಮಾಡಿ ರಮಿಸಿ ನಾನು ಹೂವಿನ ಪಟ್ಟಿ ಕಾಲ್ ಮಾಡಿ ಹೋಗ್ತಾರ್ರಿ ಆ ಛತ್ರ ಜನಪದ ಶಿಕಾರಿ ಬರ್ಲಿ ಈ ಚಿತ್ರ ಬರದಾಗ ಆ ಮದುವೆ ಆಳತಾಳ ಕೇಳೇ ಬಿಡ್ತೇನೆ ಹಿಂದೆ ಅಣ್ಣಂತ ಹುಡುಗಿ ಬಂದು ನೋಡು ವಸಮಾಲು ವಸಮಾಲು ಹಿಂದೆ ಅಣ್ಣಂತ ಹುಡುಗಿ ಬಂದು ನೋಡು ವಸಮಾಲು ವಸಮಾಲು ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ ತಗೋ ನಮಗೆ ಆಯ್ತು ಎಂದು ಡ್ಯೂಟಿ ಡ್ಯೂಟಿ ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ ತಗೋ ನಮಗೆ ಆಯ್ತು ಎಂದು ಡ್ಯೂಟಿ ಡ್ಯೂಟಿ ಇಲ್ಲಿಂದ ಅಣ್ಣಿನಂತ ಹುಡುಗಿ ಬಂದು ನೋಡು ವಸಮಾಲು ವಸಮಾಲು ಪಪ್ಪಿದೆ 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 ಸಿಗರ ಸಿಗರ ಮರ ಅಳ್ಳಾದ ಸಂಗಾರ ಸಿಗರ ಸಿಗರ ಮರ ಅಳ್ಳಾದ ಸಂಗಾರ ಮತ್ತ ಎನಿಸಿ ನಗ ಮುಳುಗಿಸಿ ಬಿಡತಲಿ ನೀರಾಗ ಕೈ ಕೊಟ್ಟ ಹುಡುಗರ್ಗ ಲವ್ವಾತೋ ಲಪಡಾತೋ ಮೊನ್ನೆ ಹಾಕಿ ಮದಿವಾತೋ ಹೈಗಿಟ್ಟಿನಿ ಮದುವೆಗೆ ಬಾರ ಹನತಿತ್ತು ಸಾಕಾತೋ ಸಾಕಾತೋ ಏರಿ ಮೇಲೆ ಏರಿ ಆಮೇಲೆ ಕೆಳಗೆ ಯಾಕೆ ಬಂದಾತ ಶೋಧ ಮಾಡಿದ್ರು ಅವ್ರ ಕತೆ ಏನಿದೆ ಕೈ ಕಾಲು ನಿಲ್ಲಲ್ಲ ಏನಾಗಿದೆ ಎಲ್ಲಿಂದಲೇ ಶುರುವಾಗಿದೆ ಬಡಿತ ಜೋರಾಗಿದೆ ಬಡಿತ ಜೋರಾಗಿದೆ ಬಡಿತ ಏನ ಹೂ ಮಾರೋ ಸಿದ್ಧ ಎಲ್ಲಿಗೆ ಬಂದೈತಿ ನಿನ್ನ ವ್ಯಾಪಾರ ನನ್ನ ಬರಂತೂ ಮಸ್ತ್ ನಡೆದೈತೆ ಇವ್ ನಿನ್ನ ಹೂವಿನ ವ್ಯಾಪಾರ ಮಾಡಿ
ನೀನು ಹುಬ್ಳಿ ಕರ್ಕೊಂಡು ಹೋಗಂತ ಮಾಡೀನಿ ಬರ್ತೀಯ ಏ ಯಾಕಲೇ ಸಿದ್ಧ ಬಾಯಿಗೆ ಬಂದಂಗ ಮಾತಾಡಕತ್ತಿಲ್ಲ ಯಾಕ ಹೆಂಗೈತಿ ಸರಿ ಆದಿ ಬಿಡು ನಾನು ನೀರು ತರಕೊಂಟಿನಿ ನೀ ಹಿಂಗಸರ ಮಾತಾಡಕತ್ತಿದ ನೋಡ್ ಮತ್ತ ತಡಕ ಸಿಂಗಾರಿ ನನ್ನಂತ ಒಳ್ಳೆ ಹುಡುಗ ಕಳ್ಕೊಂಡು ಅವಸರ ಮಾಡಬೇಡ ನೀನು ಮನಸ್ಸು ಮಾಡಿ ಈ ಹೂವ ಮಾರ ಹೂವು ಇಟ್ಕೋ ಆಮೇಲೆ ನೋಡಂತ ಹೂವ ಮಾರ ಕೆಪಾಸಿಟಿ ಯವ್ವ ನೀ ನನ್ನ ಕೈನ ನಿನ್ನ ಕೈಯಾಗ ನಾ ಕೊಡಬೇಕಾ ಕೊಡ್ತೀನಿ ಆದ್ರ ಒಂದ್ ಸ್ವಲ್ಪ ನಾನು ಪರೀಕ್ಷೆ ಮಾಡಬೇಕಲ್ಲ ನಿನ್ನ ಏನ್ ಮಾಡ್ತೀವಿ ಮಾಡ ಏನು ಮಾಡಂಗಿಲ್ಲ ಒಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಉತ್ತರ ಕೊಡ್ಬೇಕು ನೀ ಏನ್ ಕೇಳ್ತಿ ಕೇಳ ಸಿಂಗಾರಿ ಈ ಉತ್ತರ ಹೇಳ್ತಾನೆ ಕೇಳ್ಯಾ ಹೇಳು ಸಿಂಗಾರಿ ಕಟ್ಟಿಗೆ ಇಲ್ಲದ ಗಿಡ ಯಾವುದು ವಿಚಾರ ಮಾಡಿ ಹೇಳಿ ನೀರು ತಗೊಂಡ್ಬರ್ತೀನಿ ಆತಾ ಅಲ್ಲ ಇವಳು ಬೇರೆ ಕಣ್ಣ ಹುಟ್ಟಿದ ಊರು ಹಿಡ್ಕೊಂಡು ಬೆಂಗಳೂರು ಮಠ ತಿರುಗಿ ಆಡಿ ನಾನೇ ಇನ್ನೊಬ್ರು ತಲೆ ಮೇಲೆ ಕೈ ಆಡಿಸ್ಬರ್ತೀನಿ ನನಗ ತಲೆ ಮೇಲೆ ಕೈ ಆಡಿಸೋದಲ್ಲ ಇವಳು ಕಟ್ಟಿಗಿಲ್ಲದ ಗಿಡ ಅಂದ್ರೆ ಯಾವುದು ಬಾಳೆ ಗಿಡ ಅಂದ್ರೆ ಯಾವುದು ಏನ ಹುಡುಗ ವಿಚಾರ ಮಾಡಿದ್ಯಾ ಗೊತ್ತಾತನ ನನಗೇನು ತಿಳಿದಿಲ್ಲ ನೀನು ಹೇಳಿಬಿಡು ತಿಳಿದಿಲ್ಲ ಏನು ತಿಳಿದಿಲ್ಲ ಸೋತೆ ಹೋದಂಗೆ ಹೇಳ ಅದ್ರಾಗ ಏನೈತೆ ಕಟ್ಟಿಗೆ ಇಲ್ಲದ ಗಿಡ ಅಂದ್ರೆ ಏನ್ರಪ್ಪ ಆ ಬಾಳೆ ಗಿಡ ಕಟ್ಟಿಗಿಲ್ಲದ ಗಿಡ ಅಂದ್ರ ಅದಲ್ಲೇ ಬಾಳೆ ಗಿಡ ಕಟ್ಟಿಗೆ ಇಲ್ಲದ ಗಿಡ ಅಂದ್ರೆ ಬಾಳೆ ಗಿಡ ಅಂತಾರೆ ಅದ ನನಗೆ ಗೊತ್ತಿತ್ತು ನೋಡ ಹಾ ಮುಂದೆ ಮೊದ್ಲಾಗ ಗೊತ್ತಿತ್ತ ನನಗಿದು ಮೊದ್ಲ ಗೊತ್ತಿತ್ತ ಹೌದಾ ಬಾ ಮಾಮ ಹಂಗಂದ್ರ ಎಬಸುನ ಸುರು ಕರಂಗೆ ಸುರು ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ನನ್ನ ಹುಡುಗಿ ಮಸ್ಕಿ ಗ್ರಾಮದ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ನನ್ನ ಹುಡುಗಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬಂದಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ ಔತ ಖೋಜ ನನ್ನ ಹುಡುಗಿ ನಿಂತಾಳ ನನ್ನ ಹುಡುಗಿ ಎಲ್ಲ ಮುಗಿಸಿ ಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ ಬಣ್ಣ ಒಳಗಡ ಚಿನ್ನ ಹಂಚಿರನ್ನ ಕೋಲಾರದ ನೀಲ ಕಾಶ್ಮೀರ ಬಣ್ಣ ಬೆಟ್ಟಿನ ಕಣ್ಣ ಏನು ನಿನ್ನ ಬಣ್ಣ ಒಳಗಡ ಚಿನ್ನ ಹಂಚಿರನ್ನ ಕೋಲಾರದ ನೀಲ ಒಟ್ಟಿನೊಳಗ ಮೆತ್ತಗ ಮಾಡಿದೆ ಕರೆಯೇಳು ನೀನ ಬರಲಿ ಹಿಂದ ನನ್ನ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ನನ್ನ ಹುಡುಗಿ ನಿಂತಾಳ ನನ್ನ ಹುಡುಗಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ ನನ್ನ ಮನದಾಣೆ ನೀ ನನ್ನ ಕಣ್ಣಾಣೆ ನೀ ನನ್ನ ಮನದಾಣೆ ಹುಡುಗಿ
ಸನಕನೆ ಚಳಿ ಚಳಿತಾಳೆನು ಈ ಚಳಿಯ ಆಹಾ ಗೆಳತಿ ಬಾರೆ ನೀ ಸನಿಯ ಆಹಾ ಯಹಡನೋ ಬಾಹುವೆನೋ ಹಿರಿಯನೋ ಬಾಹುವೆನೋ ಚಳಿ ಚಳಿ la 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 ಅಲ್ಲ ಕಾಳ ಬಾಲ್ ಕೆಟ್ಟ್ರಿ ಕಾಳ ಬಾಲ್ ಕೆಟ್ಟ ಬಿಡ್ತೀನಿ ಅಲ್ಲ ಲವ್ ಮಾಡಿ ಯಾವತ್ತು ಗೊತ್ತು ಮನೆ ಮಟ್ಟಾರ ಗೊತ್ತೈತಿಲ್ಲ ಗಂಟೆಗಾದ್ರ ಊನ ಬಡವಿ ಸಂಜೆಗಾದ್ರ ಊನ ಮತ್ತೆ ರೋಡ್ ಪೂಲ್ ಹಾಕತ್ತಾರ ಹೊಸದ ಆ ಪೂಲ್ಯಾಗ ಇರ್ತಾವ ಇಲ್ಲ ಬಂದೆ 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 ಅಲ್ರಿ ಲೈಲಾ ಮಜ್ನರ ಸ್ವಲ್ಪ ದಾರ್ಯಾರ ಬಿಡ್ರಿ ಏನ್ರಿ ಜನರು ಇವ್ರು ಮಾಡಕ್ ಸತ್ತ ಬಿಡೋಲ್ಲ ಅಂತೀನಿ ಎಲ್ಲಾರ ಲವ್ ಮಾಡ್ರಿ ನಿಮ್ಮನ್ನ ಬ್ಯಾಡನಲ್ಲ ಇಲ್ಲೇ ನಿಮ್ಮ ಇದ್ರ ರೋಡ್ನಾಗ ನಾಯಿ ಪಿಟ್ಟಕಂದು ನಿಂತ್ರಿ ಅಂದ್ರ ನಿಮಗ ಪಟ್ಟಿ ತಗಂದಾರ ಬಡ್ತಾರ ಕೂರಿಸ್ತಾರ ನೋಡಿ ಅಲ್ಲಪ್ಪ ಸ್ವಲ್ಪ ಮನೆಗೆ ಹೋಗಿ ಲವ್ ಮಾಡ್ರಿ ಅಂತೀನಿ ಹಾ ಯವ್ವ ಈಕೆ ನನ್ನ ಮಗಳ ಯಪ್ಪ ಹೇ ನೀ ಮೌನು ಯಾರ ಮರಿ ಕೇಳ್ಬೇಕಂತ ಮಾಡ್ದೆ ನಿಮ್ಮ ಮಾನ್ಗಾಡಿ ಯಪ್ಪ ಆ ಮುಚ್ಕೋರ ನಿಮ್ಮ ಬಾಯಿ ಮುಚ್ಚಿಗ ಎಷ್ಟು ತಗಲ್ತಾಳೆ ಯಪ್ಪ ಬಂದಾಳಕಿ ಹಿಡ್ದನ್ನೆಲ್ಲ ಮಾಡಕ್ ಮಾಡಿ ಅಲ್ಲ ಸ್ವಲ್ಪ ಖಬರ ಐತೇನ ಒಟ್ಟು ನೆತ್ತಿನೇ ಬಂದು ಕೋಳಿ ಕೂಗೋ ಟೈಮ್ ಆಗೈತಿ ಇನ್ನು ನೋಡಿ ಹಾಲು ಮೊಸರು ಗಿರ ಗೊರಿ ಕುಡಿಯಕತ್ತ ಸ್ವಲ್ಪ ಎಬಸೋರು ಏನ ನಾನು ನಿಮ್ಮ ಪ್ರೀತಿಯ ರಘುವಿನ್ ದೇಸಾಯಿ ಹಾ ನಾವು ಇವತ್ತು ಯಲ್ಲಮ್ಮಗುಡ್ಡಕ್ಕೆ ಬಂದಿವಿ ಹಾ ಹೌದಾ ಹಿಂಗ ಚಲೋ ಕುಡಿರು ಬಿಡು. ಚೌಡಿಕೆ ಅಂತ ಹೇಳ್ಬೇಕಿದ್ರು ಚೌಡಿಕೆ ಅಂದ ಎಲ್ಲಿ ಕಾಣೆನೆ ಎಲ್ಲ ಮಾತಾಯಿ ಎಲ್ಲಿ ಕಾಣೆನೆ ಎಲ್ಲಿ ಕಾಣೆನೆ ಎಲ್ಲ ಮಾತಾಯಿ ಹೋಗು ನೀನು ಯಾಕ ಚಲೋ ಸಟ್ ಆಗೈತೆ ಬಿಡು ನಮಗ ನಿಮಗ ಹಾ ಮತ್ತೆ ಯಪ್ಪ ಏನ ಅವ್ರ ಹಾ. ನಮ್ಮ ಮೊಸರಿನ ಗಿರಾಕಿಗಳು ಇವ್ರು ಬೇರೆ ಯಾರು ಏ ಅವ ಮೊಸರು ಗಿರಾಕಿ ಅವ ಮೊಸರು ಗಿರಾಕಿ ಅಲ್ಲವ ಹಾ. ನಿನ್ನ ಗಡಿಗೆ ಕಣ್ಣ ಗಿರಾಕಿ ಕಿಲಾಡ್ಯವ ನಾವು ನಿಮ್ಮ ಮಸೂರು ಬೆಣ್ಣೆ ತಗೊಳ್ಳೋ ಗಿರಾಕಿನ ಬಾ 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 ಬಂದಪ್ಪಿವ ಹೆಂಗದ ನೋಡು ಉಂಚಿ ಕಟ್ಟ ಹಾ ಚೈಲ ಕಟ್ಟ ನೀವು ಉಗುರು ಪೆಂಟ ಚೈನಿಲ್ಲ ಇವ ಮತ್ತೆ ಹೊಳಿ ಬಂದ ನಾವು ಅಕ್ಕ ಹೌಸ್ಗ ಹೆಂಗದ ನೋಡು ಗಡಿಗೆ ಕಣ್ಣಾಕಪ್ಪ ಗಡಿಗೆಲ್ಲ ನಿನ್ನ ಮಗಳಿಗೆ ಹೌದಲ್ಲ ಆ ಗಡಿಗೆ ಕಣ್ಣಾಕದಲ್ಲ ನಿನ್ನ ಚುಚ್ಚ ಬದ್ನ ಗಡಿ ಕಣ್ಣು ಹಾಕಿದೀವಿ ಅಂದ್ರೆ ಮಾವ ಹಾ. ನಿನ್ನ ಮಗಳ ಇರ್ಲಾರ್ದ ಬಿಡ್ತೀವಿ ನಾವ ಹೇಳ ಮೊಸರಿನ ಮೀಸಲ ಮುರಿದಿದ್ದೀವಿ ಅಲ್ಲಿಂದ ಆ ಮೊಸರು ನಮ್ಮದು ಆಗಾದಿರ್ತೈತಾ ಮಾವ ಮೀಸಲ ಮುರಿದಿವಿ ಅಂದ ಮೇಲೆ ಆ ಗಡಿಗೆ ನಮ್ದಾಗಲ ಇರ್ತೈತೆ ಲೇ, ನೀ ಗಡಿಗೆ ನಿಮ್ಮದು ಮಾಡಿಕನಕ್ ಬಂದ್ರ ಬಸವಣ್ಣ ಬಾಯಕ ಅಲ್ಲ ಬಸವಣ್ಣ ಬಾಯಕ ಅಲ್ಲಂಗ ಮಗಳ ಬಾಯಿ ನೀವೇನು ಇಲ್ಲೇ ಜಾಡಿಸ್ತಿರೋ ಏನು ಕಬ್ಬಿನ ಪಡೆದಾಗ ಬರ್ತೀರೋ ಪೂರಾ ಬಿಟ್ಟು ಇಲ್ಲೇ ಜಾಡ್ಸುತ್ತಾಳ ಅಲ್ಲ ನೀನು ಬಾ ಹೇಳ್ಬಾ ಮತ್ತೆ ಬರ್ತಿಲ್ಲ ಮನೆಗೀಗ ಬರ್ತೀನಿ ನೀ ಈಗ ನಡಿ ಈಗ ನಾನು ಓದ್ನ ಸೀದಾ ಮನೆಗೆ ಹೋಗ್ಬೇಕು ಒತ್ತಾಕ್ ಮತ್ 4 ಗಂಟೆ ಏಟದವ ಇಲ್ಲ 4 ಗಂಟೆಗೆ ಎದ್ದು ನೀನು ಮೊಸರು ಗಡಿ ಕಲಸ್ ಬರ್ಲಾ ಸಿಂಗಾರಿ ನಾವು ಒಬ್ಬೊಬ್ಬರಾಗಿ ಹೋಗೋದು ಬೇಡ 3 ಮಂದಿ ಕುಡಿ ಹೋಗೋಣ ಅಂತ ನಡ್ರಿ 3 ಮಂದಿ ಹೋಗದಾರ ಮನಸ್ಸು ಉಂಟು ಅದೇ ಅವ್ರು ಮಾಡ್ಕೊಂಡು ಹೋಗ್ರೆ ಅವ ಯಾಕೆ ನರ ಹರ ಹೌದು
ಹೆಂಗೈತಿ ನೋಡು. 3 ಮಂದಿ ಕೂಡ ಹೋಗುಣ್ರೆ ಹೋಗಿನ ಮುಂಚೆ ಒಂದು ಹೋಗುಣ್ರಲ್ಲ. ಕರುಣಿನಿ ಬಾರ ಕರತನಿ ಕಾರ ಹುಡುಗಿ ಮಾಡೋಣ ಹಾಲಿನ ದೂರ ರಗಡ ಮಾಡಿ ರಗ ಬಂಗಾರ ಜೀವನ ಮಾಡೋಣ ಕೈಲಿ ಜೋರ ಯಾವ ಸೂತ್ರ ರಗಡ ಮಾಡಿ ನೀ ರಗ ಬಂಗಾರ ಜೀವನ ಮಾಡೋಣ ಹೈಫೈ ಜೋರ ರಗಡ ಮಾಡಿ ನೀ ರಗ ಬಂಗಾರ ಜೀವನ ಮಾಡೋಣ ಹೈಫೈ ಜೋರ ನನ್ನ ಕಾದಾಟ ಮಾವ ಹಣ್ಣಿ ನನ್ನ ನಕ್ಕ ಕೆಂಪು ಕೆಡಿಸಿದೀನಿ ನನ್ನ ನಿದ್ದ ಹಿಡಿದಿಲ್ಲ ಪಕ್ಕ ತಗಿದರ ಬೆಳಕ ಹಿಡಿದಿಲ್ಲ ಪಕ್ಕ ತಗಿದರ ಬೆಳಕ ನನ್ನ ಬಾಳಿಗೆ ಹಾಗುನೆ ಬೆಳಕ 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 ರಗಡ ಮಾಡಿ ನೀ ರಗ ಬಂಗಾರ ಜೀವನ ಮಾಡೋಣ ಹೈಫೈ ಜೋರ ರಗಡ ಮಾಡೋಣ ರಗ ಬಂಗಾರ ಜೀವನ ಮಾಡೋಣ ಹೈಫೈ ಜೋರ ಬೆಟ್ಟಿ ಹಾಗಾಗಿ ತಿಳಿದಾಗ ನೀನ ಕಳ್ಳ ಕಳ್ಳನ ಜಂಡ ನೀನ ಬೆಟ್ಟಿ ಹಾಗಾಗಿ ತಿಳಿದಾಗ ನೀನ ಹಿಡಿದಿಲ್ಲ ಪುಕ್ಕ ತಗಿದರ ಬೆಳಕ ಹಿಡದಿಲ್ಲ ಪುಕ್ಕ ತಗಿದರ ಬೆಳಕ ನನ್ನ ಬಾಳಿಗೆ ಹಾಗುನಿ ಬೆಳಕ ರಗಡ ಮಾಡಿ ನೀ ರಗ ಬಂಗಾರ ಜೀವನ ಮಾಡೋಣ ಹೈಫೈ ಜೋರ ಲ 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 வீரம்
ತಿಳಿದು ಬಾಳಬೇಕಿದ್ದ ಕವಿತೆಗಳನ್ನು ತನ್ನ ವಶ ಮಾಡಿಕೊಂಡನಲ್ಲ ಆ ಅರ್ಜುನ. ಅರ್ಜುನ ಆ ಹೆಣ್ಣನ್ನು ನೀನು ಒಲಿಸಿಕೊಂಡ ಮಾತ್ರಕ್ಕೆ ನೀನೇನು ದೊಡ್ಡ ಪಾರಗಳೆಂದು ತಿಳಿಬರಲೇ ಬಚ್ಚೆ. ಇಂದಿಲ್ಲ ನಾಳೆಯಾದರೂ ಆ ಹೆಣ್ಣನ್ನು ನಾನು ಒಲಿಸಿಕೊಳ್ಳದಿದ್ದರೆ ನನ್ನ ಹೆಸರು ದೀಪನೇ ಅಲ್ಲ. ಸಂಭ್ರಮದ ಹಬ್ಬ. ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳು ತವರಿನವರು ಬಂದು ಕರೀತಾರೆ. ಆದಷ್ಟು ಬೇಗ ನನ್ನ ತವರಿಗೆ ಹೋಗ್ಬೇಕು ಅಂತ ಅದೆಷ್ಟೊಂದು ಸಂತೋಷವಾಗಿರ್ತಾರೆ. ಬಂದು ಕರೆಯೋದಕ್ಕೆ ನನ್ನ ತವರು ಅನ್ನೋದೇ ಇಲ್ಲ. ದೇವ್ರು ಏನೇ ಆಗ್ಲಿ ಈ ಹಬ್ಬ ಸದಾಕಾಲ ಎಲ್ಲರ ಬಾಳಲ್ಲಿ ಸುಖ ಶಾಂತಿ ತುಂಬೋ ಹಾಗೆ ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಮಾಡಿ. ಮಂಜುಳ, ಏನು ಮಾಡುತ್ತಿರುವ ಮನೆಯಲ್ಲಿ ಮೈದುನರು ಇಲ್ಲವೇ? ಇಲ್ಲ ಬಂದ್ರೆ ಮೈದುನರು ಹೊರಗಡೆ ಹೋಗಿದ್ದಾರೆ. ಮಂಜುಳ, ನಿನ್ನ ಕಣ್ಣಲ್ಲಿ ನೀರು ಹೇಗೆ ಈ ರೀತಿ ಕಣ್ಣೀರು ಹಾಕುತ್ತಾ ನಿಂತಿದೆ? ಏನಾಯ್ತು ನಿನಗೆ? ಏನಿಲ್ಲ ಸ್ವಾಮಿ. ನನಗೆ ನನ್ನ ತವರಿನ ನೆನಪಾಯ್ತಷ್ಟೇ. ಹುಚ್ಚಿ, ತವರ ಕಡೆ ನೆನಪಾಯಿತೆಂದು ಹಬ್ಬದ ದಿನ ಕಣ್ಣೀರು ಹಾಕುತ್ತಾ ನಿಂತರೆ ನಿನ್ನ ಮನಸ್ಸಿಗೆ ಸಂತೋಷವಾಯಿತೆಂದು ತಿಳಿದಿಯಾ? ನೋಡು ಮಂಜುಳ, ತವರ ಕಡೆ ನೆನೆಸುತ್ತಾ ನಿನ್ನ ಮನಸ್ಸಿಗೆ ನೋವು ತಂದುಕೊಳ್ಳಬೇಡ. ಏಕೆ? ಇದು ನಿನ್ನ ಮನೆ ಅಲ್ಲವೇ? ನಾನು ಹೇಳಿದ ಹಾಗಲ್ಲರು. ಒಂದು ಹೆಣ್ಣಿಗೆ ಗಂಡನ ಮನೆಯಲ್ಲಿ ಎಷ್ಟೇ ಸೌಭಾಗ್ಯವಿದ್ರೂ ಕೂಡ ಆ ಹೆಣ್ಣು ತವರ ಮನೆಯನ್ನ ಮರೆಯೋದಕ್ಕೆ ಸಾಧ್ಯನಾ? ಮಂಜುಳ, ನಿನಗೆ ಏನಾದರೂ ತೊಂದರೆ ಆಗಿದ್ದರೆ ನನಗೆ ಹೇಳು. ಎಂಥ ಮಾತನ್ನು ಮಾತಾಡ್ತೀರಿ? ನನಗೆ ಅದು ಈ ಮನೆಯಲ್ಲಿ ತೊಂದರೆ ಇದೆ ಅಲ್ಲದೆ ದೇವರಂತ ಗಂಡ, ಮುತ್ತಿನಂತ ಮೈದು, ಇವರೆಲ್ಲ ಇರಬೇಕಾದ್ರೆ ನನಗಾವ ತೊಂದರೆ ಆಗೋದಕ್ಕೆ ಸಾಧ್ಯ ಇಲ್ಲ. ಮಂಜುಳ, ಈ ಮನೆಯಲ್ಲಿ ನಿನಗೇನಾದರೂ ಉಣ್ಣಲು ತಿನ್ನಲು ಕಡಿಮೆ ಆಗಿದ್ದರೆ ನನಗೇಳು, ನಾನು ಖಂಡಿತ ತಂದು ಕೊಡುತ್ತೇನೆ. ಆದರೆ ನೀನು ಯಾವ ಕಾಲಕ್ಕೂ ನಗನಗುತ್ತಿರಬೇಕೆನ್ನದೇ ನನ್ನ ಆಸೆ. ಸರಿ, ಹಾಗಾದ್ರೆ ನೀವು ನನ್ನದೊಂದೇ ಒಂದು ಮಾತನ್ನ ನಡೆಸ್ಕೊಡ್ತೀರಾ? ಒಂದು ಹೇಗೆ ಮಂಜುಳ, 10 ಹೇಳು, ಖಂಡಿತ ನಡೆಸಿಕೊಡ್ತೇನೆ. ಏನೂ ಇಲ್ಲ, ಆದಷ್ಟು ಬೇಗ ನನ್ನ ಮೈದುನರ ಮದುವೆ ಮಾಡಬೇಕು ಅಂತ ನನ್ನ ಆಸೆ ರೀ. ಅಂತೂ ಮೈದುನರ ಮದುವೆ ಮಾಡಿ ಮೈದುನರ ಹೆಂಡತಿಯರ ಮನೆಗೆ ಬಂದ ನಂತರ ಎಲ್ಲ ಮನೆ ಕೆಲಸ ಜವಾಬ್ದಾರಿ ಅವರಿಗೆ ಒಪ್ಪಿಸಿ ಹಾಯಾಗಿರಬೇಕೆನ್ನದೇ ನಿನ್ನ ಆಶೆದಂತೆ ಕಾಣುತ್ತದೆ. ಹಾಗಲ್ಲ ರೀ, ರಾಜುವಿನ ಅಭ್ಯಾಸ ಅಂದ್ರೆ ಹೇಗೂ ಮುಗೀತು. ಅಂದರೆ ಅರ್ಜುನ ರಾಜ ಇವರಿಬ್ಬರದು ಮದುವೆನ ಒಂದೇ ಸಾರಿ ಮಾಡಿ ಮುಗಿಸ್ಬೇಕಿರೋದೇ ಈ ಅತ್ತಿಗೆ ಆಸೆ. ತಮ್ಮಂದಿರ ಮೇಲೆ ನನಗೆ ಪ್ರೀತಿ ಇಲ್ಲವೆಂದು ತಿಳಿದಿಯಾ? ನಾನು ಅದೇ ವಿಚಾರದಲ್ಲಿ ಇದ್ದೇನೆ. ತಮ್ಮಂದಿರು ಬರಲಿ, ತೀರ್ಮಾನಕ್ಕೆ ಬರೋಣ. ಅಣ್ಣ ಹತ್ತಿಗೆ ಅದೇನು ವಿಚಾರ ಮಾಡ್ತಾ ಕಾಣ್ತದೆ, ಏನದು? ಬನ್ನಿ ತಮ್ಮಂದಿರೇ, ನಿಮ್ಮಿಬ್ಬರ ಬಗ್ಗೆ ವಿಚಾರ ಮಾಡುತ್ತಿದ್ದೇವೆ. ಅಣ್ಣ, ಏನದು ನಮ್ಮಿಬ್ಬರ ಬಗ್ಗೆ ವಿಚಾರ ಮಾಡುವಂತ ವಿಷಯ? ಏನೂ ಇಲ್ಲಪ್ಪ, ಆದಷ್ಟು ಬೇಗನೆ ನಿಮ್ಮಿಬ್ಬರ ಮದುವೆಯನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಹತ್ತಿಗೆ ಇಷ್ಟ ಬೇಗ ನಮಗೆ ಯಾಕಮ್ಮ ಮದುವೆ?
ಯಾಕಂದರೆ ರಾಜು ಹೋದ ಸಲುವಾಗಿ ಈಗ ಸಾಕಷ್ಟು ಸಾಲವಾಗಿದೆ. ಆ ಸಾಲ ತೀರಿದ ಮೇಲೆ ಮುಂದೆ ನೋಡಿದ್ರಾಯ್ತು. ಹೇಳಪ್ಪ ನಿನ್ನ ಅಭಿಪ್ರಾಯ ಏನು ಅಂತ. ಅಣ್ಣನಿಗೆ ಮದುವೆ ಬೇಡ ಅಂದ ಮೇಲೆ ಅವನ ತಮ್ಮನಾದ ನನಗೆ ಕಮ್ಮ ಮದುವೆ. ಅದು ಅಲ್ಲದೆ ಮದುವೆ ಆದ ಮೇಲೆ ಹೆಂಡತಿ ಸಂಸಾರ ಅದು ಇದು ಎನ್ನುತ್ತಾ ಹೆಂಡತಿ ಜೊತೆ ಚಕ್ಕಂಡ ಹೊಡೆಯುತ್ತಾ ಕುಳಿತರೆ ನೀವು ನನ್ನನ್ನು ಇಲ್ಲಿವರೆಗೆ ಓದಿಸಿದ್ದು ವ್ಯರ್ಥವಾಗುತ್ತದೆ. ನನಗೆ ಯಾವುದಾದರೂ ಉದ್ಯೋಗ ದೊರೆತ ಮೇಲೆ ಮದುವೆ ಆಗಿ ನಿಮ್ಮ ಸೇವೆ ಮಾಡುತ್ತಾ ಕಾಲ ಕಳೆಯಬೇಕೆನ್ನದೇ ನನ್ನ ಆಸೆ ಅಮ್ಮ, ನನ್ನ ಆಸೆ. ಸರ್ ಪೋಸ್ಟ್. ರಾಜು ಇಲ್ಲಿ ಒಂದು ಸಹಿ ಮಾಡಪ್ಪ. ನಾ ಇನ್ನು ಹೋಗಿ ಬರುತ್ತೇನೆ. ಆಯ್ತು ಸರ್, ಹೋಗಿ ಬನ್ನಿ. ರಾಜು, ಎಲ್ಲಿಂದ ಬಂದಿದೆಯಪ್ಪ ಕಾಗದ? ಬೆಂಗಳೂರು ಸ್ಟೇಟ್ ಬ್ಯಾಂಕಿನಿಂದ ಬಂದಿದೆಯಣ್ಣ. ಬ್ಯಾಂಕಿನಿಂದ ಬನ್ನಿ, ಏನ್ ವಿಷಯ? ಬೆಂಗಳೂರು ಸ್ಟೇಟ್ ಬ್ಯಾಂಕಿನಲ್ಲಿ ನನಗೆ ಮ್ಯಾನೇಜರ್ ಕೆಲಸಕ್ಕೆ ಇಂಟರ್ವ್ಯೂ ಕರೆದಿದ್ದಾರೆ. ಸಂತೋಷವಾಯ್ತು ರಾಜು. ಎಂಟ್ರಿ ಎಂದಿದೆಯಪ್ಪ? ಇದೇ ತಿಂಗಳು 25ನೇ ತಾರೀಕಿಗೆ ಇಂಟರ್ವ್ಯೂ ಕೊಡಲು ಬೆಂಗಳೂರಿಗೆ ಹೋಗಬೇಕಣ್ಣ. ಸಂತೋಷಪ್ಪ, ತುಂಬಾನೇ ಸಂತೋಷ. ಆ ಜಗಜ್ಯೋತಿ ಬಸವೇಶ್ವರರು ಸದಾ ಕಾಲ ನಿನಗೆ ಒಳ್ಳೆಯದನ್ನೇ ಮಾಡಲಿ. ನಿಮಗೆಲ್ಲರಿಗೂ ಸಂತೋಷವಾದರೆ ನನಗೆ ಅಸಂತೋಷವಾಗಿದೆ. ಯಾಕೆ ರಾಜು, ಏನಾಗಿದೆ ನಿನಗೆ? ಹಿಂಗೇಕೆ ಮಾತಾಡ್ತೇವೆ? ಆ ಮ್ಯಾನೇಜರ್ ಕೆಲಸ ಇಷ್ಟ ಇಲ್ಲ ಅಂತ ಹೇಳ್ತೇವೆ, ಯಾಕೆ? ಇಷ್ಟವಿದೆಯಣ್ಣ, ಆದರೆ ಈಗಿನ ಕಾಲದಲ್ಲಿ ಮ್ಯಾನೇಜರ್ ಕೆಲಸಕ್ಕೆ ಅಂದಾಜು 1 ಲಕ್ಷ ಹಣವಾದರೂ ಬೇಕೇ ಬೇಕಣ್ಣ, ಬೇಕೇ ಬೇಕು. 1 ಲಕ್ಷ ಹಣ ಬೇಕೇ ಬೇಕಾ? ನಾವು ಹೀಗಿರುವ ಸ್ಥಿತಿಯಲ್ಲಿ ಅಷ್ಟೊಂದು ಹಣ ಎಲ್ಲಿಂದ ತರುವುದಪ್ಪ? ಎಲ್ಲಿಂದ ತರುವುದು? ಯಾಕಣ್ಣ ನಿನ್ನ ಕಣ್ಣಲ್ಲಿ ನೀರು? ಗಂಡು ಹುಲಿ ಅಂತ ಈ ಅರ್ಜುನ ಜೀವಂತ ಇರುವಾಗ ನಿನಗೆ ಯಾಕಣ್ಣ ತಮ್ಮನ ನೌಕರ ಚಿಂತೆ? ಅರ್ಜುನ, ಜೀತದೊಳಗೆ ಹಣ ತಂದು ಕೊಡುವಷ್ಟು ಸಮಯ ನಮಗಿಲ್ಲಪ್ಪ. ಕೇವಲ 12 ಗಂಟೆಗಳ ಮಾತ್ರ ನಮಗೆ ಕಾಲ ಅವಕಾಶವಿದೆ. ಕೇವಲ 12 ಗಂಟೆ ಮಾತ್ರ ಅಲ್ಲ, ಕೇವಲ 2 ಗಂಟೆ ಮಾತ್ರ ಕಾಲ ಅವಕಾಶ ಕೊಟ್ಟು ಈ ನಿನ್ನ ತಮ್ಮನಿಗೆ. ಈ ಸಮಯದಲ್ಲಿ ನಾನೇನು ಮಾಡಬೇಕೆನ್ನುವುದೇ ತಿಳಿಯದಂತೆ ಆಗಿದೆ. ನನ್ನ ಸಲುವಾಗಿ ನೀವೇ ಕಣ್ಣ ಇಷ್ಟು ತೊಂದರೆ ತೆಗೆದುಕೊಳ್ಳುತ್ತಿದ್ದೀರಿ? ನಿಮಗೆ ತ್ರಾಸು ಮಾಡಿ ನಾ ಇಂಟ್ರಿಗೆ ಸೇರುವುದು ಪ್ರಯೋಜನವಿಲ್ಲ. ಆ ಇಂಟ್ರಿಗೆ ಹೋಗುವುದನ್ನೇ ಬಿಟ್ಟು ಬಿಡುತ್ತೇನೆ. ಸುಖ ದುಃಖ ಇದೆಲ್ಲ ಮನುಷ್ಯನ ಜೀವನದಲ್ಲಿ ಬರುವುದು ಸಹಜಪ್ಪ. ಅದಕ್ಕೆಲ್ಲ ನೀವು ಬೆಟ್ಟದಷ್ಟು ಕಷ್ಟ ಅಂತ ತಲೆ ಮೇಲೆ ಹೊತ್ತುಕೊಂಡು ಕುಳಿತುಕೊಳ್ಳೋದಕ್ಕೆ ಸಾಧ್ಯನಾ? ನೋಡು, ಬಂದಿದ್ದು ಬರ್ಲಿ, ಆ ದೇವರ ದಯ ಬಂದಿರ್ಲಿ. ನೋಡು, ಇಂದು ನಾಗರ ಪಂಚಮಿ ಹಬ್ಬ. ಎಲ್ಲರೂ ಸೇರಿ ಭಕ್ತಿಯಿಂದ ಆ ದೇವರಿಗೆ ನಮಸ್ಕಾರ ಮಾಡಿ ಎಲ್ಲರೂ ಸೇರಿ ಊಟ ಮಾಡೋಣ. ಬನ್ನಿ ಒಳಗೆ. ಹಲ್ಲುಂಟು ಹಿಲ್ಲುಂಟು ಎಲ್ಲುಂಟು ಎಂದು ಕಾಣದ ದೇವರನು ಹುಡುಕುವುದು ಹೇಗೆ? ಹರಿಯುವ ನೀರಲ್ಲಿ ಮುಳುಮುಳುಗಿ ಹೇಳುತ್ತ ಮುಕ್ತಿ ದೊರೆಯುವ ಎನ್ನುವ ಕಲ್ಪನೆಯು ಹೇಗೆ? ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ದೇವರೆಂದು ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ನಂತ ದೀಪ, ಅರಿತು ಬಾಳಲು ಜನ್ಮ ಸಾರ್ಥಕ. ನಮಗೆಂದು ಆನಂದ ಹೊಂದಿ ಬಾಳಲಿ. ನಮಗೆಂದು ಆನಂದ ಹೊಂದಿ ಬಾಳಲಿ.
ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಆಕಾಶದಲ್ಲಿ ಮಕ್ಕಳೇ ನಮ್ಮ ಬಾಳಪ್ಪ ಆಕಾಶದಲ್ಲಿ ತಮ್ಮನು ಸೂರ್ಯನ ಹಾಗೆ ಚಂದ್ರರ ಹಾಗೆ ಬೆಳಗುತ್ತ ಸಡಗರ ಸಂಭ್ರಮ ಮನೆಗೆ ತಂದರು ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಆಹಾ ಹರೇ ಮಂತ್ರಾಲಯ ಮನಸ್ಸೇ ದೇವಾಲಯ ಮನಸ್ಸೇ ದೇವಾಲಯ ನಾಗಮಯೋ ಕಂದನಲ್ಲಿ ಕಟ್ಟೆ ಯಾರ ನೀನು ನಿನ್ನ ಕೈಯಲ್ಲಿರೋ ಸುಟ್ ಕೇಸು ನನಗೆ ಕೊಟ್ಟು ಇಲ್ಲಿಂದ ರೈಟ್ ಹೇಳು. ನಾನು ಯಾರೆಂಬುದನ್ನು ತಿಳಿದು ಈ ತರ ಮಾತನಾಡ್ತಿರುವೆಯ? ನಾನು ಯಾರು ಗೊತ್ತಾ? ಚಕ್ರತೀರ್ಥನ ಕಡೆಯವನು. ಬಾಂಬೆ ಹುಲಿ ಅರೇ ಬಚ್ಚೆ, ಈ ಬಾಂಬೆ ಹುಲಿ ಕೈಲಾಳಾದರೇನು, ಅಂಡರ್ ವರ್ಡ್ ಕಿಲ್ಲರ್ ಆದ್ರೇನು? ಈ ಟೈಗರ್ ಕರ್ಣ ಒಮ್ಮೆ ಕಣ್ ತೆರೆದು ಕಾಲು ಕೆದರದ ಧೂಳಕ್ಕೆ ಎದೆ ಹೊಡೆದುಕೊಂಡು ಈ ಕಣನ ಎದೆ ಸುಮ್ಮನೆ ಈ ಕಣನು ಎದುರಾಕಿಕೊಂಡು ನಿನ್ನ ಹೆಂಡತಿಯನ್ನು ಮುಂಡಿನಾಗಿ ಮಾಡಬೇಡ ಬೇಟಾ. ಮರ್ಯಾದೆ ಸೂಟ್ ಕೇಸು ನನ್ನ ಪಾದಕ್ಕೆ ಅರ್ಪಿಸಿ ಇಲ್ಲಿಂದ ಕಾತಗೆ. ನನ್ನ ರುಂಡ ಬಿದ್ದು ನನ್ನ ಹೆಂಡತಿ ಮುಂಡೆ ಯಾದರೂ ಚಿಂತೆ ಇಲ್ಲ. ನಾನು ಸತ್ಯಕ್ಕಾಗಿ ಸಾಯ್ತೇನೆ ಹೊರತು ನನಗೆ ಅನ್ನ ಹಾಕಿ ಸಾಕಿ ಸಲುವಿದ ಆ ದಣಿಗೆ ತೀರ್ಥನಿಗೆ ಮೋಸ ಮಾಡಲಾರೆ. ಹಾಗಾದರೆ ನಿನ್ನನ್ನು ಬಿಟ್ಟರೆ ನನ್ನ ಪಾರ್ಟ್ನರ್ಗೆ ಮೋಸ ಮಾಡಿದಂತ ಕಾಣುತ್ತದೆ. ಸಾಯಿಸಿಕೊ ಮಗನೇ, ಕರ್ಣನ ಗುಂಡಿನ ಹೊಡೆತವನ. ಮಾಡಲ್ಲ ಕೆಲಸಿರ್ತಾರಲ್ಲ ಯಾಕೆ ಹಿಡಿಯಂಗಿಲ್ಲ, ಜ್ವರ ಬಂದ್ರೆ ನಿಲ್ಲಂಗಿಲ್ಲ. ಒಡ 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 ಓಡವೇ 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 ಹಿಡಿಯಂಗಿಲ್ಲ, ಜ್ವರ ಬಂದ್ರೆ ನಿಲ್ಲಂಗಿಲ್ಲ. ಬೆಂಕಿಯನ್ನು ಮುಷ್ಟಿಯಲ್ಲಿ ಹಿಡಿಯಬಲ್ಲೆ, ಬದುಕಲು ಬದುಕದರು
ಹೋಗಬಲ್ಲೆ, ಬೆಟ್ಟವನ್ನು ಇಬ್ಬಾಗ ಮಾಡಬಲ್ಲೆ. ಬಟ್ ಈ ಕರ್ಣ ಎದುರಾದ ಕುನ್ನಿಗಳಿಗೆ ಗತಿ ಸಾವೇ ಗತೆ. ಈ ಕರ್ಣ ಸಿಡಿದದ್ದು ನಿಂತರೆ ಕೋಲು ಮಿಂಚಿ ಬಡದಂತೆ, ಇಲ್ಲಿ ಬಕ್ಕ ಪುಣ್ಣವನಿ ಅಂದೆ. ಹಿಡಿಯಲಿಲ್ಲ ಪ್ರತಾಪ್, ಏ ಪ್ರತಾಪ್, ಯಾರಲ್ಲೇ ನೀನು ಕತ್ತ ಪುಂಡರಿಗೆಲ್ಲ ಗಂಡ, ಪುಂಡರ ಗಂಡ. ನಿಮ್ಮಂತ ಸೊಕ್ಕಿನ ಹುಲಿಗೆ ಮಿಕ್ಕಿದ ಹುಲಿ ಟೈಗರ್ ಕರ್ಣ. 25 ಹಳ್ಳಿಗಳಿಗೆ ಒಡೆನಾಗಿ ದಿಲ್ಲಿ ಅಣ್ಣರೊಡನೆ ಕಿರಿಬೆರನೆ ಆಟ ಆಡಿಸ್ತ ನನ್ನ ಮಿತ್ರ ಪ್ರತಾಪನನ್ನು ಹೆಸರಿಟ್ಟು ಕರೆದಲ್ಲ, ಅವನ ಸ್ನೇಹಿತನಾದ ಈ ಸರವೇಗದ ಸರ್ದಾರ ಯಾರಂದು ಕೇಳುವಷ್ಟು ಕೊಬ್ಬ ನನಗೆ. ಕೊಬ್ಬ ಅಲ್ಲಲೇ ಮಬ್ಬ. ನೀನು ಮಾತನಾಡುವ ಸ್ಟೈಲ್ ನೋಡಿ ಸಂಗೊಳ್ಳಿ ರಾಯಣ್ಣ ವೀರ ಸಿಂಧೂರ ಲಕ್ಷ್ಮಣನ ತಿಳಿದಿದ್ದೆ. ಬಟ್ ನೀನೊಬ್ಬ ಬಚ್ಚ. ಬರೀ ಕರ್ಣ ಅಷ್ಟಲ್ಲೇ ಕುತ್ತೆ. ಕರುಣೆ ಬಂದರೆ ಕರ್ಣ, ಕಟುಕನಾದರೆ ನಿನ್ನ ಕರ್ಮ. ನಿಂದೊಂದು ಏನಂದ್ರೆ ಏಕ್ ಮಾಡ್ದು ಸುಖ ಮಾಡುತ್ತೇನೆ, ಬಹಳ ಹುಷಾರ್.
ಮನೆಗೆ ಬಂದ ಅತಿಥಿಗಳ ಜೊತೆ ಹೇಗೆ ನಡೆದುಕೊಳ್ಳಬೇಕೆಂಬ ಪರಿಜ್ಞಾನವಿಲ್ಲವೇ ನಿನಗೆ? ಐ ಆಮ್ ಸಾರಿ ಪಾರ್ಟ್ನರ್, ಐ ಆಮ್ ಸಾರಿ. ಪ್ರತಾಪ್, ಏನಿದೆಯಲ್ಲ ನನಗೆ ಸಿಕ್ಕಂತೆ ಮಾತನಾಡಿದ ಇವನ ಜೊತೆ ನಿನ್ನ ಸ್ನೇಹವೇ. ಡೋಂಟ್ ವರಿ ಪ್ರದೀಪ, ಡೋಂಟ್ ವರಿ. ಇವರು ಯಾರು ಗೊತ್ತಾ? ಅಲ್ಲ ಸಾವುಕಾರ, ಇವ್ರು ನೀವು ಹೇಳಿದ್ರಲ್ಲ ಯಾರಂತ ನಮಗೆ ಗೊತ್ತಾಗದೆ. ಮೊನ್ನೆ ನಾ ನಿಮಗೆಲ್ಲ ತಿಳಿಸಿರಲಿಲ್ಲವೇ ನನಗೊಬ್ಬ ಹೊಸ ಪಾರ್ಟ್ನರ್ ಸಿಕ್ಕಿದ್ದಾನೆಂದು? ಅಂದರೆ ಇವರು ಕಾರಣನ? ದಿ ಅಂಡಮಾನ್ ಅಂಡ್ ನಿಕೋಬಾರ್ ಔಟ್ ಆಫ್ ಕಂಟ್ರಿ ರೌಡಿಸಮ್ ಟೈಗರ್ ಕರ್ಣ ಇವರೇ. ಹೌದು, ನನಗೆ ಮೊದ್ಲ ಗೊತ್ತಿತ್ತಿವ್ರ ಕರಣ್ ಅಂತ. ಯಾಕಂದ್ರ ಹುಲಿ ಗುಡ್ದಂಗೆ ಗುಡಗತ್ತದ ಅವಲಿದ್ದ. ಕರ್ಣ, ಹೇಳಿದ ಕೆಲಸ ಏನಾಯಿತು? ಹೇಳಿದ ಕೆಲಸ ಸಕ್ಸಸ್ ಮಾಡಿ ಸೋತಿಂತಿರುಗಿ ಬರೋದು ಈ ಕರ್ಣನ ಜೀವನದಲ್ಲಿ ಬಂದಿಲ್ಲ, ಬರುವುದಿಲ್ಲ. ಈ ಕರ್ಣ ಒಮ್ಮೆ ಮನಸ್ಸು ಮಾಡಿ ಮಾತು ಕೊಟ್ಟರೆ ಆ ಕಾರ್ಯಕ್ಕೆ ಆ ಬ್ರಹ್ಮ ಕೂಡ ಎದುರಾದರು ಉರುಳಿಸಿ ನಡೆಸಿ ಕೊಡುತ್ತಾನೆ ಈ ಟೈಗರ್ ಕರ್ಣ. ಅದಕ್ಕೆ ತನ್ನ ಕೆಲಸವನ್ನು ಸಕ್ಸಸ್ ಮಾಡಿಕೊಂಡು ಬರುತ್ತಾನೆ ಈ ಬೌದೂರ್ ಬಂಡ ಟೈಗರ್ ಕರ್ಣ. ಓಕೆ, ನೀನು ಅವನನ್ನು ಮರ್ಡರ್ ಮಾಡಿ ಆ ಬಂಗಾರದ ಪದಕವನ್ನು ತರುವಾಗ ಪೊಲೀಸರು ನಿನ್ನನ್ನು ಅಟ್ಯಾಕ್ ಮಾಡಿ ನಿನ್ನನ್ನು ಹಿಡಿದು ಲಾಕಪ್ಪಿಗೆ ಹಾಕಿದ್ದರೆ ನಿನ್ನ ಗತೆ. ಈ ಕರ್ಣನು ಹಿಡಿಯರೋ ಇನ್ನು ಪೊಲೀಸ್ ಈ ಕರ್ನಾಟಕದಲ್ಲಿ ಹುಟ್ಟಿಲ್ಲ, ಹುಟ್ಟಿಲ್ಲ. ಒಂದು ವೇಳೆ ಹಿಡಿದು ಲಾಕಪ್ಪಿಗೆ ಹಾಕಿದರೆ ಆ ಜೈಲು ಕಂಬಿಯನ್ನೇ ಮುರಿದು ಹೊರಬರುವ ಈ ಟೈಗರ್ ಕರ್ಣ ತೆಗೆದಿಕೋ ಸೂಟ್ ಕೇಸ್. ಓಕೆ ಆಯ್ತು, ಬಾ ಕರ್ಣ. ನಿನಗೋಸ್ಕರ 16 ವಯಸ್ಸಿನ ಫಾರಿನ್ ಮಾಲೊಂದು ತರಿಸಿದ್ದೇನೆ, ನೀನು ಹೇಳಿದಾಗೆ ನೋಡುವೆಯಂತೆ. ನೀ ಹೇಳಿದಾಗೆ ನಾನು ಕೆಲಸ ಮಾಡಿ ಮುಗಿಸಿದ್ದೇನೆ. ಮಾಲುಗೆಲ್ಲ ನನಗೇನು ಬೇಕಾಗಿಲ್ಲ, ನೀನೇ ಅನುಭವಿಸು. ಯಾಕಂದರೆ ಈ ಕಣನಿಗೆ ಹೆಣ್ಣಂದರೆ ಆಗುವುದಿಲ್ಲ. ಸಿಂಹದಂತೆ ಗರ್ಜಿಸಿ ಹಸಿದ ಹುಲಿಯಂತೆ ಬೇಟೆ ಹಾಡಿ ನರಿಯಂತೆ ಬುದ್ಧಿವಂತಿಕೆಯಿಂದ ಕಾರ್ಯ ಸಾಧಿಸುತ್ತಿರುವ ನೀನು ನಿಜ ದಿಲ್ಲಿ ಹುಲಿಯೇ ನಿಜ. ಆಯ್ತು ಬಾ ಕರ್ಣ, ಒಳಗೆ ಹೋಗೋಣ. ಇಲ್ಲ, ನಂದು ಬೇರೆ ಕೆಲಸ ಇದೆ, ನಾನಿನ್ನು ಬರುತ್ತೇನೆ. ಆಯ್ತು, ಹೋಗಿ ಬಾ. ನನ್ನ ವೈರಿಯಾದ ಅರ್ಜುನ ಹಾಗೂ ಕವಿತೆ ಒಬ್ಬರಿಗೊಬ್ಬರು ಪ್ರೀತಿಸುವ ವಿಷಯ ಪ್ರತಾಪನಿಗೆ ಈಗಲೇ ಹೇಳೋದು ಬೇಡ. ಈ ಸಮಯದಲ್ಲಿ ಪ್ರತಾಪನಿಗೆ ತಿಳಿಸೋದೇ ಬೇಡ. ಹೇಗೋ ಅಕ್ಕಿ ಹಾರಾಡಿ ಕುಣಿತಿರುವಾಗ ಟೇಪ್ ಮಾಡಿಕೊಂಡಿದ್ದೇನೆ. ಅದೇ ಕ್ಯಾಸೆಟಿನ ಪ್ರತಾಪನ ಕೈಯಲ್ಲಿ ಕೊಟ್ಟು ನಾನು ಬೆತ್ತುವೆ ಪ್ರತಾಪನ ತಲೆಯಲ್ಲಿ ವಿಷದ ಬೀಜ. ನೇವುತ್ತುವಾದರೆ ಎಣ್ಣೆ ನಿಮ್ಮಣ್ಣನಿಗೆ ಈ ವಿಷಯ ತಿಳಿಸಿ ನಿಮ್ಮಣ್ಣನಿಂದಲೇ ಚಿತ್ರ ವಿಚಿತ್ರ ಮಾಡಿ ನಂತರ ಮತ್ತೆ ನಿನ್ನ ಮೇಲೆ ನನ್ನ ಪ್ರೇಮದ ಬಲೆ ಬೀಸದಿದ್ದರೆ ನನ್ನ ಹೆಸರು ಪ್ರದೀಪನೇ ಅಲ್ಲ.
ಪ್ರದೀಪಪ್ಪಾರ ಒಬ್ಬೊಬ್ರು ವಿಚಾರ ಮಾಡಕತ್ತೀರಲ್ಲ. ಅದೆಲ್ಲ ನಿನಗೆ ಏಕೆ ಬೇಕು ಸುಮ್ಮನೆ ಮಗನೇ? ಹಾ ಚೆನ್ನ ಗೌಡ ಸೂಟ್ ಕೇಸ್ ಚೆನ್ನ ತೆಗೆದುಕೊಂಡು ಒಳಗೆ ನಡಿ. ಆಯ್ತಪ್ಪ. ಪ್ರದೀಪ ಇನ್ನಷ್ಟು ಡ್ರಿಂಕ್ಸ್ ಮಾಡೋಣ. ಬೇಡ ಪ್ರತಾಪ್, ಈಗಾಗಲೇ ನನಗೆ ಬಹಳವಾಗಿದೆ. ನಾನಿನ್ನು ಫ್ಯಾಕ್ಟ್ರಿ ಕಡೆ ಹೋಗುತ್ತೇನೆ. ನಿನಗೆ ಮುಖ್ಯವಾದ ವಿಷಯ ತಿಳಿಸದಿದೆ, ನಾಳೆ ಫ್ಯಾಕ್ಟ್ರಿ ಕಡೆ ಬಂದು ಬಿಡು. ಆಯ್ತು, ನಾಳೆ ಸಾಯಂಕಾಲ ಬರುತ್ತೇನೆ. ನಾನಿನ್ನು ಬರುತ್ತೇನೆ ಪ್ರತಾಪ್. ಹೋಗಿ ಬಾ. ನೀನು ಹೇಮಂತನ ತಮ್ಮ ಅರ್ಜುನಲ್ಲವೇ? ಹೌದು, ತಾವೇನು ಗೊತ್ತಾಗಲಿಲ್ಲ. ನಾನು ಆ ಪ್ರತಾಪನ ಮನೆ ಕೆಲಸದ ಆಳು ರಂಗಣ್ಣ. ಯಾಕೋ ನಿನ್ನ ಮುಖ ಸಪ್ಪಾಗಿದೆಯಲ್ಲ? ಹಾಗೇನಿಲ್ಲ, ಯಾಕೆ ಮೈಯಲ್ಲಿ ಹುಷಾರಿಲ್ಲವೇ? ಹಾಗೇನಿಲ್ಲ ರಂಗಣ್ಣ. ನಿನ್ನ ಮುಖ ನೋಡಿದರೆ ಗೊತ್ತಾಗುತ್ತದೆ ಅರ್ಜುನ. ನಿನಗೆ ಬಂದಿರುವ ಆಪತ್ತಾದರೂ ಏನು ಹೇಳು. ಯಾವ ಬಾಯಿಲಿ ಹೇಳ ರಂಗಣ್ಣ ನಮ್ಮ ಮನೆತನ ಪರಿಸ್ಥಿತಿಯನ್ನು. ಯಾಕೆ ಅರ್ಜುನ, ಏನಾಯ್ತು? ತಮ್ಮನ ನೌಕರಿಯ ಸಲುವಾಗಿ ಮನೇಲಿದ್ದೆಲ್ಲ ಕಾಳ ಕಡೆನ ಮರಿದ್ದೇವೆ. ಈಗ ತಿನ್ನಲಿಕ್ಕೆ ಒಂದು ಒಡಕ್ಕ ಸಾಯಿಲ್ಲ ರಂಗಣ್ಣ, ಒಂದು ಒಡಕ್ಕ ಸಾಯಿಲ್ಲ. ಅಳಬೇಡ ಅರ್ಜುನ, ಅಳಬೇಡ. ನನಗೆ ನಿಮ್ಮ ಅಣ್ಣ ಹೇಮಂತ ಮಾಡಿದ ಸಹಾಯ ತೀರಿಸಲು ಅವಕಾಶ ಸಿಗುತ್ತದೆ ಇಲ್ಲ ಎಂದು ತಿಳಿದಿದ್ದೆ. ಅದು ಈಗ ಒದಗಿತು. ಬಾ, ನಮ್ಮ ಮನೆಗೆ ಬಂದು ಜೋಳ ತೆಗೆದುಕೊಂಡು ಹೋಗು. ಆಗಲಿ ರಂಗಣ್ಣ, ಈ ನಿನ್ನ ಉಪಕಾರನ ಎಂದಿಗೂ ಮರೆಯೋದಿಲ್ಲ. ಬಾ, ಹಾಗಾದರೆ ಮನೆಗೆ ಹೋಗೋಣ. ಬಾ, ಹಾಗಾದ್ರೆ ಹೋಗೋಣ. ಹೇ 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 ಹೇ. ಹೇ 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 ಹೇ. ಕತೆ ರಂಗಣ್ಣ, ಏನಾಯಿತು? ರಂಗಣ್ಣ, ಯಾರು ನಿಮಗೆ ಚಾಕ್ ಹಾಕಿದವರು? ಮೊದಲು ಆಸ್ಪತ್ರೆಗೆ ಹೋಗೋಣ ಬಾ. ಆಸ್ಪತ್ರೆಗೆ ಹೋಗೋದು ಪ್ರಯೋಜನವಿಲ್ಲ ಅರ್ಜುನ, ಪ್ರಯೋಜನವಿಲ್ಲ. ನಾನು ಬದುಕುವುದಿಲ್ಲ ಅರ್ಜುನ, ನಾನು ಬದುಕುವುದಿಲ್ಲ. ಹಾ ಅಮ್ಮ, ಯಾರು ನಿಮಗೆ ಚಾಕ್ ಹಾಕಿದವರು? ಹೇಳು ರಂಗಣ್ಣ, ಹೇಳು. ಅರ್ಜುನ, ನನ್ನದೊಂದು ಮಾತು ನಡೆಸಿಕೊಡ್ತೀಯಾ? ಅದು ಏನಂತ ಹೇಳ ರಂಗಣ್ಣ, ಖಂಡಿತ ನಡೆಸಿಕೊಡ್ತೇನೆ. ಮೊದಲು ನೀ ಇಲ್ಲಿಂದ ಹೊರಟು ಹೋಗು. ಯಾಕೆ ಅಂದರೆ ಆ ಪಾಪಿಗಳು ನಿನಗೂ ಏನಾದರೂ ತೊಂದರೆ ಮಾಡಬಹುದು. ರಂಗಣ್ಣ, ನನ್ನ ಪ್ರಾಣವಾದರ ಚಿಂತೆ ಇಲ್ಲ, ನನ್ನ ಮಾತೃ ಸ್ಥಿತಿಯಲ್ಲಿ ಬಿಟ್ಟು ಹೋಗದೇ ಇಲ್ಲ. ಹಾಗೆ ಹಠ ಮಾಡಬೇಡ ಅರ್ಜುನ. ನಿನಗೆ ಇಲ್ಲಿಂದ ಹೋಗದಿದ್ದರೆ ನಿನಗೆ ನನ್ನ ಆಣೆ ಆಗಿದೆ. ಹೋಗು, ಬೇಗನೆ ಇಲ್ಲಿಂದ ಮರೆಯಾಗು ಅಮ್ಮ. ನನ್ನನ್ನು ಬಿಟ್ಟು ಹೊರಗೆ
ರಕ್ತ ತಂದು ನಿನ್ನ ಆತ್ಮಕ್ಕೆ ಶಾಂತಿ ಬರೆದಿದ್ದರೆ ತಂದೆ ಹುಟ್ಟಿದ ಮಗನಲ್ಲಂತ ಕರೆಯಲಿ. ಓಹೋ, ಪೊಲೀಸರು ಬಂದಂತೆ ಕಾಣುತ್ತದೆ. ನನ್ನ ಮರ್ಯಾದೆ ಬೇಕು. ಮಂಜುಳಾ, ರಾಜು ಹಿಂಟ್ರಿಗಂದು ಹೋಗಿ 1 ವಾರ ಕಳಿತು. ಅವನ ನೌಕರಿ ವಿಷಯ ಏನನ್ನುವುದು ತಿಳಿಯಲಿಲ್ಲ. ಹೌದ್ರಿ, ಅವನು ಹೋದ ತಕ್ಷಣ ಒಂದು ಫೋನ್ ಆದ್ರೂ ಮಾಡು ಅಂತ ಹೇಳಿದೆ. ಅವನು ಕೂಡ ಮಾಡಿಲ್ಲ. ನೀವಾದ್ರೂ ಒಂದು ಫೋನ್ ಮಾಡಿ ವಿಷಯ ಏನು ಅಂತ ತಿಳಿದುಕೊಳ್ಳಬಾರದು. ಆಯ್ತು, ಆಮೇಲೆ ಫೋನ್ ಮಾಡಿ ತಿಳಿದುಕೊಳ್ಳುತ್ತೇನೆ. ಅವನ ಬಗ್ಗೆ ನೀನು ಚಿಂತೆಯ ಮಾಡಬೇಡ. ಮಂಜುಳಾ, ಅರ್ಜುನ ಊಟ ಮಾಡಿ ಹೋಗಿರುವನೇ? ಯಾಕೆ ಮಂಜುಳಾ ಮೌನವಾಗಿ ನಿಂತು ಬಿಟ್ಟೆ? ಏನು ಅಂತ ಹೇಳಿ ಮನೆಯಲ್ಲಿ ಏನಾದ್ರೂ ಮಾಡ್ಬೇಕು ಅಂದ್ರೆ ಏನು ಇಲ್ಲ. ಅದಕ್ಕೆ ನನ್ನ ಮೈದುನನೇ ಪಕ್ಕದ ಮನೆಗೆ ಹೋಗಿ ಸ್ವಲ್ಪ ಜೋಳ ತರ್ತೀನಿ ಅಂತ ಹೇಳಿದ. ಮಾತಾಡ್ತಾ ಇದ್ದಾಗೆ ಅವನು ಬಂದೇ ಬಿಟ್ಟ. ಅರ್ಜುನ, ಜೋಳವನ್ನು ತಂದಿದೆಯಾ? ತರಬೇಕೆನ್ನ ವೈದ್ಯ ಅಣ್ಣ. ಆದರೆ ಯಾಕಪ್ಪ, ಏನಾಯಿತು? ಅಲ್ಲಿ ದಾರಿಯಲ್ಲಿ ಕೊಲೆ ನಡೆದ ರಂಗನ ಪ್ರಕರಣ ವಿಷಯ ಅಣ್ಣನಿಗೆ ಹೇಳೋದು ಬೇಡ. ತಿನ್ನಲಿಕ್ಕೆ ಮನೆಯಲ್ಲಿ ಒಂದು ಒಡಕ ಕಾಸಂಗೆ ಇಲ್ಲ. ಬರೀ ಕೈಯಾದ ಬೆಂಡ ಅಣ್ಣನಿಗೆ ಈ ವಿಷಯ ತಿಳಿಸದೆ ಬೇಡ. ಯಾಕೆ ಅರ್ಜುನ ಮೌನವಾಗಿ ನಿಂತು ಬಿಟ್ಟೆ? ನನಗ ಜೋಳವನ್ನು ಯಾರು ಕೊಡಲಿಲ್ಲ ಅಣ್ಣ. ಹಾಗಾದರೆ ನನ್ನ ಸ್ನೇಹಿತರಾದ ರಂಗಣ್ಣನ ಮನೆಗೆ ಹೋಗಿ ಜೋಳವನ್ನು ಕೇಳಿ ತೆಗೆದುಕೊಂಡು ಬರುತ್ತೇನೆ. ಸ್ವಾಮಿ, ಇದೇನ್ರಿ ಮತ್ತೊಬ್ಬರಿಗೆ ದಾನ ಧರ್ಮ ಮಾಡಿದ ಈ ಕೈಗಳು ಮತ್ತೊಬ್ಬರ ಹತ್ರ ಕೈ ಚಾಚುವಂತಾಯ್ತಲ್ಲ. ನನಗೆ ಯಾಕೋ ಇದೆಲ್ಲ ಸರಿ ಕಾಣ್ತಾ ಇಲ್ಲ ಸ್ವಾಮಿ. ಹೌದಣ್ಣ, ನಮಗ ಬಂದಿದ್ದನ ನಾವು ಅನುಭವಿಸೋಣ. ಅಣ್ಣ ಅತ್ತಿಗೆ ಒಟ್ಟಿಗೆ ಊಟವಿಲ್ಲದೆ ನನಗೆ ಏಕೆ ಮೂರ್ಛೆ ಬಂದಂಗ ಆಗ್ತದೆ. ಒಂದು ಕಪ್ಪು ನೀರಾದರೂ ಕುಡಿದು ಮಲೆಕೊಂಡು ನಡೆಯಣ್ಣ, ಹೋಗೋಣ. ಅಣ್ಣ, ಹತ್ತಿಗೆ ಬಾರಾಜು, ಈಗ ಬಂದೆಯಾ? ಹೌದಣ್ಣ, ಈಗ ತಾನೇ ಬಂದೆ. ಏನಾಯ್ತಪ್ಪ ನಿನ್ನ ನೌಕರಿ ವಿಷಯ? ನಮ್ಮ ಕುಲ ದೇವರ ದಯದಿಂದ ನಾನು ಇಂಟರ್ವ್ಯೂ ಅಲ್ಲಿ ಪಾಸ್ ಆಗಿದ್ದೇನೆ. ಆದರೆ ಎಂಬ ನಿಟ್ಟುಸಿರ ನೀಕ್ ಬಿಡ್ತಾ ಇದೆಯಾ? ಹತ್ತಿಗೆ 1,000 ರೂಪಾಯಿ ಕಡಿಮೆ ಆಗಿದೆ. 1,000 ನಾವು ಕೊಡದೆ ಹೋದರೆ ನಾವು ಕೊಟ್ಟ 1 ಲಕ್ಷ ಡೊನೇಷನ್ ಸಹ ಮರಳಿ ಕೊಡುವುದಿಲ್ಲ, ನಿನಗೆ ನೌಕರಿ ಸಹ ಕೊಡುವುದಿಲ್ಲ ಎಂದು ಮೇಲಿನ ಅಧಿಕಾರಿಗಳು ಹೇಳಿ ಕಳಿಸಿದ್ದಾರಮ್ಮ, ಹೇಳಿ ಕಳಿಸಿದ್ದಾರೆ. ಮೊದಲೇ ಮನೆಯಲ್ಲಿ ತಿನ್ನಲಕ್ಕೆ ಒಂದು ತುತ್ತು ಹಣ್ಣ ಗಂಜಿಗೆ ಸಹ ಗತಿ ಇಲ್ಲದೆ ಒತ್ತಾಡುತ್ತಿರುವಾಗ ಇನ್ನು 1,000 ಎಲ್ಲಿಂದ ತರುವುದಪ್ಪ? ಎಲ್ಲಿಂದ ತರುವುದು? ಅಳಬೇಡಣ್ಣ, ಅಳಬೇಡ. ಈ ಅರ್ಜುನ ಕೊನೆ ಉಸಿರಿರುವವರೆಗೂ ಅಣ್ಣ ಅತ್ತಿಗರಾದ ಯಾವ ಕಾಲಕ್ಕೆ ತೊಂದರೆ ಆಗದಂತೆ ನಾನು ನೋಡಿಕೊಳ್ಳುತ್ತೇನೆ. ಹಣದ ಬಗ್ಗೆ ಯೋಚನೆ ಮಾಡೋಣ. ಅರ್ಜುನ, ಹಿಂದೆ ಹಿಂಟ್ರಿ ಬಂದಾಗ 1 ಲಕ್ಷ ಹಣ ಕೂಡಿಸುವ ಸಲುವಾಗಿ ಮನೆಯಲ್ಲಿರುವ ಎಲ್ಲ ದವಸ ಧಾನ್ಯಗಳು ಮಾರಿದವು. ಇದ್ದ 2 ಎಕರೆ ಜಮೀನು ಸಹ ಪ್ರತಾಪನಿಗೆ ಬಡ್ಡಿಯಲ್ಲಿ ಹಾಕಿದೆವು. ಅಷ್ಟೇ ಮೇಲಾಗಿ ರೈತನ ಬಲಗೈಯಾಗಿರುವ 2 ಎತ್ತು ಸಹ ಮಾರಿದೆವು. ಅಷ್ಟೇ ಅಲ್ಲಪ್ಪ, ನಾವು ವಾಸಿಸುತ್ತಿರುವ ಈ ಮನೆ ಎಂಬ ಮಹಾಲಕ್ಷ್ಮಿನ ಆ ಪ್ರತಾಪನಿಗೆ ಅಡವು ಬರೆದು ಕೊಟ್ಟು ಸಾಲವನ್ನು ತಂದಿದೆವು. ಅಂದಾಗ 1,000 ಎಲ್ಲಿಂದ ತರುವುದಪ್ಪ? ಎಲ್ಲಿಂದ ತರುವುದು? ನೀನಿನ್ನೂ ಹಣ ತುಂಬುವುದಕ್ಕೆ ಕಾಲಾವಕಾಶ ಎಷ್ಟಿದೆಯಪ್ಪ? ಕಾಲಾವಕಾಶ ಇಲ್ಲ ಅತ್ತಿಗೆ.
ಈಗಲೇ 10ರ ಟ್ರೈನಿಗೆ ಹೋಗಬೇಕು. ನಾಳೆ ಬೆಳಗ್ಗೆ ಸರಿಯಾಗಿ 4 ಗಂಟೆಗೆ ಆಫೀಸ್ಗೆ ಹಣ ಕಟ್ಟಲೇಬೇಕು. ಕಟ್ಟದೇ ಇದ್ದರೆ ನಮ್ಮ ಪ್ರಯತ್ನ ವ್ಯರ್ಥವಾಗಲು ಸಂದೇಹವಿಲ್ಲ ಅತ್ತಿಗೆ, ಸಂದೇಹವಿಲ್ಲ. ದೇವಾ ಬಸವೇಶ್ವರ, ಎಂತ ಸಂಕಟ ಸಮಯವನ್ನು ತಂದು ಹೊಟ್ಟಿದೆಯಪ್ಪ ಈ ಬಡವನ ಬಾಳಿಗೆ. ಹಗ್ಗ ಹಿಡಿದರೆ ಹಾವಾಗಿ ತೋರಿತೆ, ಅಮೃತ ಜಮಿಸಿದರೆ ವಿಷವಾಯಿತೆ. ಇಂಥ ದುರ್ಗತಿಕ ಸಮಯ ನನಗೆ ಸಾಧಿಸಲು ಬಂದಿಯಾ? ಏನು ಮಾಡಲಿ, ಹೇಗೆ ಕೂಡ್ಸಲಿ? 1,000 ಬೆಲೆ ಬಾಳುವಂತ ವಸ್ತು ಈ ಬಡವನಲ್ಲಿ ಏನಿದೆ? ಇದೆ, ನನ್ನಲ್ಲಿ ಒಂದೇ ಒಂದು ವಸ್ತು ನನ್ನಲ್ಲಿ ಇದೆ. ಹಾ ಮಂಜುಳಾ, ಪತಿಯೇ ಪರಮಾತ್ಮನೆಂದು ನನ್ನನ್ನು ತುಂಬಾ ಪ್ರೀತಿಸ್ತಿರುವಲ್ಲವೇ? ಯಾಕಂತ ಮಾತ್ರ ಮಾತಾಡ್ತೀರಾ? ನಿಮ್ಮನ್ನ ನಾನು ಪೂಜಿಸ್ತೀನಿ, ನಿಮ್ಮನ್ನೇನೇನು ಪಾಲ ದೇವರು ಅಂತ ತಿಳಿದುಕೊಂಡಿದ್ದೀನಿ. ನೀವೇ ನನ್ನ ಸರ್ವಸ್ವ. ಹೇಳ್ರಿ, ನಾನೇನ್ ಮಾಡ್ಬೇಕು ಅಂತ ಹೇಳಿ. ಅಷ್ಟೊಂದು ಪ್ರೀತಿ ಈ ನಿನ್ನ ಗಂಡನ ಮೇಲೆ ಇದ್ದರೆ ನಿನ್ನ ಗಂಡನಾದ ನನ್ನದೊಂದು ಮಾತು ನಡೆಸಿಕೊಡ್ತೀಯಾ? ಹೇಳಿ ಸ್ವಾಮಿ, ನಿಮ್ಮ ತಮ್ಮನ ನೌಕರಿ ಸಲುವಾಗಿ ನಾನೇನ್ ಮಾಡ್ಬೇಕು ಅಂತ ಹೇಳಿ. ಮಂಜುಳಾ, ನನ್ನ ತಮ್ಮನ ನೌಕರಿ ಸಲುವಾಗಿ ಏನ್ ಮಾಡ್ಲಿ? ನನ್ನ ತಮ್ಮನ ನೌಕರಿ ಸಲುವಾಗಿ ಬಿಚ್ಚಿ ಕೊಟ್ಬಿಡು ನಿನ್ನ ಕೊರಳಲ್ಲಿರುವ ಮಾಂಗಲ್ಯ, ಮೂಗಿನಲ್ಲಿರುವ ಮೂಗುತಿ. ಸ್ವಾಮಿ, ಒಂದು ಹೆಣ್ಣಿಗೆ ಕೊರಳಲ್ಲಿರುವ ಮಾಂಗಲ್ಯ, ಮೂಗಿನಲ್ಲಿರುವ ಮೂಗುತಿ ಇವೆರಡು ತನ್ನ ಜೀವನದ ಸೌಭಾಗ್ಯ ಅಂತ ತಿಳಿದುಕೊಂಡಿರ್ತಾಳೆ. ಅದನ್ನ ಬಿಚ್ಚಿಕೊಡು ಅಂತ ಹೇಳ್ತಾ ಇದ್ದೀರಲ್ಲ, ಅದು ನನ್ನಿಂದ ಸಾಧ್ಯವಿಲ್ಲ ರೀ, ಸಾಧ್ಯವಿಲ್ಲ. ಮಗನಂತಿರುವ ಮೈದನನ ಭವಿಷ್ಯಕ್ಕಿಂತ ನಿನ್ನ ಚಿನ್ನದ ಮಾಂಗಲ್ಯ ಮೂಗುತಿ ಅಂತ ಇದೆ. ನನ್ನ ತಮ್ಮ ನೌಕರಿ ಬಂದಾಗ 10 ಚಿನ್ನದ ಮಾಂಗಲ್ಯ ಮೂಗುತಿ ಮಾಡಿಸಿಕೊಡಬಹುದು ಮಂಜುಳಾ, ಮಾಡಿಸಿಕೊಡಬಹುದು. ಒಟ್ಟಿನಲ್ಲಿ ನನ್ನ ತಮ್ಮ ಒಬ್ಬ ದೊಡ್ಡ ಅಧಿಕಾರಿಯಾಗಿ ಸುಖವಾಗಿರಬೇಕೆನ್ನದೇ ನನ್ನ ಆಸೆ. ಬೇಡಣ್ಣ ಬೇಡ, ತುತ್ತು ಮಾಡಿ ಉಣಿಸಿ ತಿನಿಸಿ ಬೆಳೆಸಿ ಎತ್ತ ತಾಯಿಗಿಂತಲೂ ಮಿಗಿಲಾದ ನನ್ನ ಹತ್ತಿಗೆ ಮಾಂಗಲ್ಯ ಮೂಗುತಿ ಮಾರಿ ನಿನ್ನ ತಮ್ಮನಿಗೆ ಹಣ ಕೊಡುವುದು ಬೇಡಣ್ಣ, ಬೇಡ. ಸಮಯವನ್ನು ಸಾರವಾಗಿ ಹೋಗಲೇಬೇಕು. ಅದೃಷ್ಟದ ಬಾಗಿಲಿಯು ಯಾರಿಗಾದರೂ ಒಂದೇ ಒಂದು ಸಾರಿ ತೆಗೆದಿರುತ್ತದೆ. ಅದು ತೆರೆದಾಗ ಸೇರಿಕೊಳ್ಳುವುದು ಬುದ್ಧಿವಂತರ ಲಕ್ಷಣ. ಮಂಜುಳಾ, ಒಂದು ವೇಳೆ ನೀನು ಹವಗಳನ್ನು ಕೊಡುವುದಿದ್ದರೆ ನಿನ್ನ ಗಂಡನ ಮೇಲೆ ಆಣೆ. ನಿಮ್ಮ ಮಾತಿನಂತೆ ನಡೆದುಕೊಳ್ತೀನಿ.
ಪ್ರತಿದಿನ ಸಂತೋಷವ